ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಪೈನಾಪಲ್ ರಸಮ್, ಸೂಪರ್ ಆಗಿರುವಂಥ ರಸಮ್ ಶೇರ್ ಮಾಡುತ್ತಿದ್ದೇನೆ. ನೀವು ಅಂತೂ ಈ ಮಳೆಗಾಲಕ್ಕೆ ನಿಮಗೆ ಹೇಳಿ ಮಾಡಿಸಿದಂಥ ರೆಸಿಪಿ ನೋಡಿ, ಸೂಪರ್ ಆಗಿರ್ತದೆ. ಪೈನಾಪಲ್ ಇದ್ದರೆ ನೀವು ಮನೆಯಲ್ಲಿ ಈ ಹಿಂದೆ ಟ್ರೈ ಮಾಡಿ, ಸೂಪರ್ ಆಗಿರ್ತದೆ. ಅಷ್ಟು ಚೆನ್ನಾಗಿ ಊಟ ಸೇರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಹೇಳಿದರೆ ನಿಮಗೆ ಸುಳ್ಳು ಅನಿಸ್ಬೋದು, ನೀವು ಮಾಡಿ ನೋಡಿದರೆ ಗೊತ್ತಾಗ್ತದೆ, ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ ಒಮ್ಮೆ ಟ್ರೈ ಮಾಡಿ ಆಯಿತಾ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಪೈನಾಪಲ್ ರಸಮ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಅರ್ಧ ಭಾಗ ಪೈನಾಪಲ್ ತಗೊಂಡಿದ್ದೇನೆ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಸ್ಕಿನ್ ಎಲ್ಲ ತೆಗಿಬೇಕು, ಅದು ಇರಬಾರ್ದು, ಆ ಕಪ್ಪಲ್ಲಿ ಅಷ್ಟು ಇರಬಾರ್ದು. ಅದಿದ್ದರೆ ಒಂಥರ ಚೆನ್ನಾಗಿರೋದಿಲ್ಲ ಸಾಂಬಾರು. ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಒಂದು ಟೊಮೆಟೊ ತಗೊಂಡಿದ್ದೇನೆ ನೋಡಿ. ಒಂದು ಪೈನಾಪಲಲ್ಲಿ ನೋಡಿ ಒಂದು ಅರ್ಧ ಭಾಗ ತಗೊಂಡಿದ್ದೇನೆ ಆಯಿತಾ. ಇದನ್ನು ನಾವೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ. ಪೈನಾಪಲ್ ಹಾಗೆ ತುಂಬ ಚಿಕ್ಕದು ಬೇಡ, ಒಂದಿಷ್ಟು ಇರಲಿ ಆಯಿತಾ. ಇಷ್ಟು ದೊಡ್ಡ ಪೀಸ್ ಮಾಡಿ ಹಾಕ್ಕೊಳ್ತೇನೆ. ಈಗ ನೀರು ಸೇರಿಸೋಣ ಫ್ರೆಂಡ್ಸ್. ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಮುಳುಗುವಷ್ಟು ಹಾಕ್ಕೊಳ್ಬೇಕಾಗ್ತದೆ ನೋಡಿ. ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಬೇಯಿಸ್ಲಿಕ್ಕೆ ಇಡಬೇಕು. ಆಮೇಲೆ ಫ್ರೆಂಡ್ಸ್, ನಾನು ಒಂದು 50 ಗ್ರಾಮ್ ತೊಗರಿಬೇಳೆ 50 ಗ್ರಾಮ್ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೇನೆ. ಒಂಚೂರು ಒಂದು ಪಿಂಚು 2 ಪಿಂಚ್ ಆಗುವಷ್ಟು ಅರಿಶಿನ ಪೌಡರ್, ಹಾಗೆ ಒಂದು 2 ಡ್ರಾಪು ಆಯಿಲ್ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ ನೋಡಿ. ಸ್ಮೂತಾಗಿ ಬೇಯಿಸಬೇಕು, ಚೆನ್ನಾಗಿ ಬೇಯಬೇಕು. ಓಕೆ, ನಾನೀಗ ಇದು ಟೊಮೆಟೊ ಮತ್ತು ನಮ್ಮ ಪೈನಾಪಲನ್ನು ಬೇಯಿಸ್ಲಿಕ್ಕೆ ಇಡೋಣ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಬೇಯಬೇಕಾಯ್ತಾ. ಇದನ್ನು ನಾವು ಫುಲ್ ಕವರ್ ಮಾಡೋದು ಬೇಡ, ಸ್ವಲ್ಪ ಇಷ್ಟು ಕವರ್ ಮಾಡಿದರೆ ಸಾಕು, ಇಲ್ಲಾಂದರೆ ಉಪ್ತದೆ. ಆಮೇಲೆ ಒಂದು ಕುದಿ ಬಂದ ಮೇಲೆ ಉಪ್ಪು ಸೇರಿಸೋಣ ಫ್ರೆಂಡ್ಸ್. ನಾವೀಗ ಈ ಒಂದು ಪೆಪ್ಪರ್, ಹಾಗೆ ಒಂದು ಟೀ ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ, 1 ಟೀ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ. ಇದನ್ನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ತುಂಬ ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿರಲಿ. ಈ ರಸಮಿಗೆ ಇದು ಚೆನ್ನಾಗಿರ್ತದೆ ನಾವು ಹೀಗೆ ಮಾಡಿದರೆ. ಅದಾದಮೇಲೆ ಒಗ್ಗರಣೆಗೆ ಹಾಕಲಿಕ್ಕೆ ಫ್ರೆಂಡ್ಸ್, ಇದು ಕುಟ್ಟಿ ಪೌಡ್ರ್ ಮಾಡ್ಕೊಳ್ಬೇಕಾಗ್ತದೆ. ಮಿಕ್ಸಿಗೂ ಹಾಕ್ಕೊಳ್ಬೋದು, ಆದರೆ ಕುಟ್ಟಿ ಮಾಡೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಸಿಗ್ತದೆ ಫ್ರೆಂಡ್ಸ್. ನಮ್ಮ ಟೊಮೆಟೊ ಹಾಗೂ ಪೈನಾಪಲ್ ಕುದೀತಾ ಇದೆ ನೋಡಿ, ಕುದಿ ಬಂದಿದೆ. ನಾನೀಗ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ಕುಕ್ ಆಗಲಿ. ಫ್ರೆಂಡ್ಸ್, ಈಗ ಚೆನ್ನಾಗಿ ಬೆಂದಿದೆ, ನೋಡುವ. ನೋಡಿ, ಚೆನ್ನಾಗಿ ಬೆಂದಿದೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇದು ಟೊಮೆಟೊ ಹಾಗೆ ಅಷ್ಟು ಸಾಫ್ಟ್ ಆಗೋದಿಲ್ಲ ಫ್ರೆಂಡ್ಸ್, ಆದರೆ ಬೆಂದಿದೆ ಆಯಿತಾ. ಬೆಂದಿದೆ, ಹೀಗೆ ಹಾಕಿದರೆ ಇದಾಗ್ತದೆ ನೋಡಿ, ಬೆಂದಿದೆ ಆಯಿತಾ. ಈಗ ನಮ್ಮ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಈಗ ನಾನು ಬೇಯಿಸಿಟ್ಕೊಂಡಂಥ ಬೇಳೆ ಸೇರಿಸ್ತೇನೆ, ತೊಗರಿ ಬೇಳೆನೂ ಸೇರಿಸ್ತೇನೆ. ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಹದ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಆಯಿತಾ. ನೋಡಿ, ಈ ಹದದಲ್ಲೇ ಇರಲಿ. ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಈಗ ನಾನು ರಸಮ್ ಪೌಡ್ರ್ ಹಾಕ್ಕೊಳ್ತೇನೆ. ರಸಮ್ ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ. ಹಾಗೆ ಬೆಲ್ಲ ತಗೊಂಡಿದ್ದೇನೆ, ಸ್ವಲ್ಪ ಬೆಲ್ಲ, ಒಂದಿಷ್ಟು ಬೆಲ್ಲ ಸೇರಿಸ್ತೇನೆ. ಉಪ್ಪು ಒಂದು ಸರಿ ಚೆಕ್ ಮಾಡುವ. ಸ್ವಲ್ಪ ಉಪ್ಪು ಬೇಕಾಗ್ತದೆ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೇನೆ.
ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಹೀಗೆ ಫುಲ್ ಕವರ್ ಮಾಡೋದು ಬೇಡ, ಅಷ್ಟೇ ಕವರ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ರಸಮ್ ಕುದೀತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅರೋಮ ಬರ್ತಾ ಇದೆ ಗೊತ್ತುಂಟಾ. ಸೂಪರಾಗಿರಲಿ ಫ್ರೆಂಡ್ಸ್, ಘಮ ಬರ್ತಾ ಇದೆ ನೋಡಿ. ಚೆನ್ನಾಗಿ ಬೆಂದಿದೆ, ಕುದ್ದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಸೂಪರಾದ ಒಂದು ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆ ಬಿದ್ದ ಮೇಲೆ ಇನ್ನೂ ಟೇಸ್ಟು ಇನ್ಹೆನ್ಸ್ ಆಗ್ತದೆ. ಆ ಥರ ಒಗ್ಗರಣೆ ಹಾಕಬೇಕು. ಈಗ ಒಂದು ಇದು ಕುದಿತಾ ಇರಲಿ, ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ತಡ್ಕ ಪ್ಯಾನ್ ಇಟ್ಟಿದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕ್ತೇನೆ. ಈ ಸಾರಿಗೆ ರಸಮಿಗೆ ತುಪ್ಪ ಬಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್. ಗೀ ಹೀಟ್ ಹಾಕಿದೆ, ನಾನು ಸಾಸಿವೆ ಹಾಕ್ಕೊಳ್ತೇನೆ. ಸ್ವಲ್ಪ ಶುಂಠಿ, ಆಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಾವು ಹಾಗೆ ಪುಟ್ಟಿ ಇಟ್ಕೊಂಡಿದ್ದೇವೆ ನೋಡಿ, ಪೆಪ್ಪರ್ ಮತ್ತು ಜೀರಿಗೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ತೇನೆ, ಹಿಂಗ್ ಸೇರಿಸ್ತೇನೆ. ವಾವ್, ಮನೆಯೆಲ್ಲ ಘಮ ಹರಡ್ಕೊಂಡಿದೆ. ತುಪ್ಪದ ಘಮ ಅಂತೂ, ತುಪ್ಪ, ಶುಂಠಿ, ಪೆಪ್ಪರ್, ಜೀರಿಗೆ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಚೆನ್ನಾಗಿ ಅರೋಮ ಬರ್ತಾ ಇದೆ. ಈಗ ನಾವು ಈ ಒಗ್ಗರಣೆಯನ್ನು ನಾವು ರಸಮ್ಗೆ ಸೇರಿಸಬೇಕು ನೋಡಿ. ಸೇರಿಸೋಣ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿರ್ತದೆ. ಪೈನಾಪಲ್ ಎಲ್ಲಾದರೂ ಮನೆಗೆ ತಂದಾಗ ಒಮ್ಮೆ ಈ ಥರ ರಸಮ್ ಮಾಡಿ. ಸೂಪರ್ ಹೆಲ್ದಿ ರಸಮ್ ಆಯಿತಾ, ತುಂಬ ಚೆನ್ನಾಗಿರ್ತದೆ ನೋಡಿ. ನೋಡಿ, ನಮ್ಮ ರಸಮ್ ರೆಡಿಯಾಗಿದೆ. ಈಗ ಆ ಒಗ್ಗರಣೆ ಬಿದ್ದ ಮೇಲಂತೂ ಹೇಳಲಿಕ್ಕಿಲ್ಲ, ಆ ಥರ ರುಚಿ ಬರ್ತದೆ. ಘಮನೂ ಕೂಡ ಹಾಗೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಸೂಪರಾಗಿದೆ ರಸಮ್ ನೋಡಿ ಅಲ್ವಾ. ನೋಡಿ, ನೋಡಿದರೆ ತಿನ್ಬೇಕನ್ನಿಸ್ತದೆ. ಬೇಗ ಹಸಿವೆ ಆಗ್ತದೆ, ಬೇಗ ಊಟ ಮಾಡುವಂತ ಅನಿಸ್ತದೆ. ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ರಸಮ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡ್ತೇನೆ.